ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಅಕ್ಷತಾ ಬಿ. ರಾಜಕಾರಣ ಮಾಡುವುದಕ್ಕೆ ಶಿಕ್ಷಣ ಬಹಳ ಕಲಿಬೇಕಿಲ್ಲ, ಹಾಗೆಂದು ನೀವು ರಾಜಕಾರಣಿ ಆಗಬೇಡಿ. ರಾಜಕಾರಣದಲ್ಲಿ ಇಂದು ಏನೂ ಮೌಲ್ಯಗಳು ಉಳಿದಿಲ್ಲ ಎಂದು ಶಾಸಕ CS ನಾಡಗೌಡಪ್ಪಾಜಿ ವಿದ್ಯಾರ್ಥಿಗಳಿಗೆ ಕಿವಿ ಮಾತು ಹೇಳಿದರು. ನೀವು ರಾಜಕಾರಣಿಗಳನ್ನು ನೋಡೋಣ ಬಹಳ ಗೌರವಿಸ್ತೀರಿ, ಸಂತೋಷ. ಆದರೆ ರಾಜಕಾರಣ ಎಲ್ಲರೂ ಮಾಡಬೇಕು ಅಂತ ಆಸೆ ಪಡಬೇಡಿ. ದಯವಿಟ್ಟು ರಾಜಕಾರಣದಲ್ಲಿ ಏನು ಉಳಿದಿಲ್ಲ. ಇವತ್ತು ಮಾರಲ್ ಎಥಿಕ್ಸ್ ಅನ್ನೋದು ಏನು ಉಳಿದಿಲ್ಲ ರಾಜಕಾರಣದಲ್ಲಿ. ಅದಕ್ಕೋಸ್ಕರ ನೀವು ದಯವಿಟ್ಟು ನಿಮ್ಮ ಗುರಿ, ನಿಮ್ಮ ಜೀವನವನ್ನು ರೂಪಿಸೋದಕ್ಕೆ ಇರಬೇಕು. ನೀನು ನಾನು ಒಬ್ಬ ಸೈಂಟಿಸ್ಟ್ ಆಗ್ತೇನೆ, ನಾನೊಬ್ಬ ಡಾಕ್ಟರ್ ಆಗ್ತೇನೆ, ನಾನೊಬ್ಬ IAS ಆಫೀಸರ್ ಆಗ್ತೇನೆ, ನಾನೊಬ್ಬ ಒಳ್ಳೆ ವಕೀಲನಾಗ್ತೇನೆ. ಏನೋ ಒಂದು ಗುರಿ ಇಟ್ಕೊಂಡು ಜೀವನವನ್ನು ಪ್ರಾರಂಭ ಮಾಡಿ. ಅದು ಯಾವ ಕಾಲಕ್ಕೂ ಕೂಡ ನೀವು ಮರಿಬಾರ್ದು. ಆ ಗುರಿ ಲಕ್ಷ್ಯ ಬೇರೆ ಕಡೆ ಹೋಯ್ತಂದ್ರೆ ಆ ಗುರಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಬ್ದುಲ್ ಕಲಾಂ ಆಜಾದ್ ಅವರು ಏನ್ ಹೇಳಿದ್ರು ನೆನಪಿದೆ? ನಿಮ್ಮ ಮಕ್ಕಳಿಗೆಲ್ಲರಿಗೂ ನೆನಪಿದೆ? ಏನ್ ಹೇಳಿದ್ರು? ಪ್ರತಿಯೊಬ್ಬನು ಕನಸನ್ನ ಕಾಣಬೇಕು, ಕನಸನ್ನ ಕಾಣಬೇಕು. ಯಾ ಕನಸು? ರಾತ್ರಿ ಮಕ್ಕೊಂಡಿದ್ದು ಮುಂಜಾನೆ ಮರೆಯುವ ಕನಸಲ್ಲ. ಆ ಕನಸು ಸದಾಕಾಲ ನಿಮ್ಮ ಹಗಲು ರಾತ್ರಿ ಇರತಕ್ಕಂಥ ಕನಸಾಗಬೇಕು. ಆ ಕನಸಿನ ಗುರಿ ಮುಟ್ಲಿಕ್ಕೆ ಆ ಶ್ರಮವನ್ನು ನೀವು ಪಡಬೇಕು ಅಂತ ಹೇಳಿದ್ರು. ಯಾರೋ ಅಬ್ದುಲ್ ಕಲಾಂ ಆಜಾದ್ ಅವರು ಹೇಳಿದ್ರು. ನಾವು ಬೇರೆ ಬೇರೆ ಗಗನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಇವತ್ತು ವಿಜ್ಞಾನ ಎಷ್ಟು ಮುಂದುವರೆದಿದೆ ಅಂತಂದ್ರೆ, ಇಲ್ಲಿರುವಂತಹ ಪೇಷಂಟ್ ನ ಅಮೆರಿಕಾದಲ್ಲಿ ಕೂತಂತ ಡಾಕ್ಟರ್ ಸರ್ಜರಿ ಮಾಡಬಹುದು ರೋಬೋಟ್ ಮುಖಾಂತರ. ಇಲ್ಲಿ ಪೇಷಂಟ್ ಟೇಬಲ್ ಮೇಲೆ ಇದ್ರೆ ಅಲ್ಲೇ ಅಮೆರಿಕಾದಲ್ಲಿ ಕೂತ್ಕೊಂಡು ರೋಬೋಟ್ ಮುಖಾಂತರ ಸರ್ಜರಿ ಮಾಡ್ತಕ್ಕಂಥ ಕೇಸ್ಗಳನ್ನು ನಾವು ಕೇಳ್ತೀವಿ. ಅಂದ್ರೆ ಎಷ್ಟು ವಿಜ್ಞಾನ ಮುಂದುವರಿಯಿತು. ಆಕಾಶ ಗಗನದಲ್ಲಿ ಹಾರಾಡ್ತಕ್ಕಂಥದ್ದು, ಭೂ ಪಾತಾಳದ ತಳಕ್ಕೆ ಮುಟ್ಟಿ ಸಂಶೋಧನೆ ಮಾಡ್ತಕ್ಕಂಥದ್ದು, ಫ್ಯೂಚರಿಸ್ಟಿಕ್ ಅಂತ ಹೇಳ್ತೀವಿ. ಮುಂದೆ ಬರುವಂತಹ ದಿವಸದಲ್ಲಿ ಗಾಳಿ ಮೇಲೆ ನಮ್ಮ ಯಂತ್ರಗಳನ್ನ ನಡೆಯುವಂಥದ್ದು, ಇವೆಲ್ಲ ಸಂಶೋಧನೆ ಆಗ್ತದೆ. ಎಷ್ಟೊಂದು ಮುಂದೆ ಹೋಗಿದ್ದೀವಿ. ಒಂದು ಕಾಲಕ್ಕೆ ಅಟಾಮಿಕ್ ಎನರ್ಜಿ ಬಗ್ಗೆ ಬಹಳ ಮಾತಾಡ್ತಿದ್ವಿ. ಈಗ ಅಟಾಮಿಕ್ ಎನರ್ಜಿಗಿಂತ ಮತ್ತೆ ಇನ್ನೂ ಮುಂದೆ ಹೋಗ್ತಾ ಇದ್ದಾರೆ. ಹೀಗೆ ಬಹಳಷ್ಟು ವಿಜ್ಞಾನ ಮುಂದುವರಿತಾ ಇದೆ. ನಾವು ಶಿಕ್ಷಣದಿಂದ ಮಾತ್ರ ಅದನ್ನು ಪಡೀಲಿಕ್ಕೆ ಸಾಧ್ಯ. ಇದನ್ನ ತಿಳ್ಕೊಳ್ಳೋಕೆ ಕಲಿಬೇಕು. ಶಿಕ್ಷಣದಿಂದ ಮಾತ್ರ ನಾವು ಅದನ್ನು ಪಡೀಲಿಕ್ಕೆ ಸಾಧ್ಯ. ನಾವು ಆ ಪೈಪೋಟಿಯಲ್ಲಿ ಬರಬೇಕಲ್ಲ, ನಾವು ಆ ಸ್ಟ್ಯಾಂಡರ್ಡ್ಸಿಗೆ ಹೋಗಿ ಮುಟ್ಬೇಕಲ್ಲ. ನಾವು ಅಲ್ಲಿಗೆ ಮುಟ್ತೇ ಇದ್ರೆ ಏನಂತಾರೆ, ನಮಗೆ ಯಾವ ರೀತಿ ನೋಡ್ತಾರೆ ಅಂತಂದ್ರೆ, ನಮಗೆ ಏನಂತೀವಿ, ಇವನು ಇಲ್ಲಿಟ್ರೇಟ್ ಅಂತ ತಿಳಿತಾರೆ. ನೀವು ಎಷ್ಟು ಕ್ವಾಲಿಫೈಡ್ ಇದ್ರು ಅವನಿಗೇನು ನಾಲೆಜೇ ಇಲ್ಲ ಅಂತ. ಸೊ ಪೀಪಲ್ ಲುಕ್ ಡೌನ್ ಅಪಾನ್ ಅಸ್. ಅದಕ್ಕೆ ಅವಕಾಶ ಸಿಗಬಾರ್ದು. ಪಟ್ಟಣದ SP ಓಸ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಬುಧವಾರ 2023-24ನೇ ಸಾಲಿನ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ಸಾಂಸ್ಕೃತಿಕ ಕ್ರೀಡಾ, ರೆಡ್ ಕ್ರಾಸ್, ಸ್ಕೌಟ್ಸ್ ಮತ್ತು ಗೈಡ್ಸ್, IQAC, NSS ಚಟುವಟಿಕೆಗಳ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಹುಲಕೋಟಿ ಹಿರಿಯ ಉಪನ್ಯಾಸಕ ಅರ್ಜುನ್ ಗೊಳಸಂಗಿ ಮಾತನಾಡಿ, ಇಂದು ಮನುಷ್ಯನ ಪರ, ಜನಸಾಮಾನ್ಯರ ಪರ ಮಾತನಾಡಿದವರ ಹೆಸರನ್ನು, ಅವರ ವ್ಯಕ್ತಿತ್ವದ ಪರಿಚಯ ಹೇಳಬೇಕು. ಮನುಷ್ಯ ದಾನ ಮಾಡುವ ಗುಣ ಬೆಳೆಸಿಕೊಳ್ಳಬೇಕು. ಶಿಕ್ಷಣ ದುಡ್ಡಿದ್ದವರಿಗೆ ಮಾತ್ರ ಸಿಗುತ್ತಿದೆ. ನಮ್ಮದು ಶ್ರಮ ಸಂಸ್ಕೃತಿ ಮೂಲ, ಅದನ್ನು ಉಳಿಸಬೇಕು. ಭಾಷೆ ಬದುಕು ರೂಪಿಸುತ್ತದೆ. ಫಾಸ್ಟ್ ಫುಡ್ ಫಾಸ್ಟ್ ಡೆಡ್ ಎನ್ನುವಂತೆ ಕುಟುಂಬದಲ್ಲಿ ಹೋಟೆಲ್ ಹೋಗುವ ಸಂಸ್ಕೃತಿ ಇಟ್ಟುಕೊಳ್ಳಬೇಡಿ. ದೇಶಿ ಆಹಾರ, ಉಡುಗೆ ತೊಡುಗೆಗಳನ್ನು ಹೆಚ್ಚಾಗಿ ಬೆಳೆಸಿ ಎಂದರು. ಏನ್ ಹಾಕ್ತಾರ ಗೊತ್ತಾ ನಿಮ್ಗ? ಈಗೇನು ಕರಿಕಿಗೆ ಒಂದು ಎಣ್ಣೆ ಹೊಡಿತಾರಲ್ಲ, ನಿಮ್ ಗ್ರೌಂಡ್ನಾಗ ಬಹಳ ಕಸ ಆತಂದ್ರೆ ಏನ್ ಮಾಡ್ತಾರ ಪ್ರಾಚಾರ್ಯರು? ಒಂದ್ ಎಣ್ಣೆ ತೆರೆಸಿ ಹಾಕಿ ಅದನ್ನ ಹೊಡೆದು ಬಿಡ್ತಾರ. 3 ದಿವಸ ನಾವು ಮನೆಗೆ ಹೋಗ್ಬಿಡ್ತಿದ್ವು. ಅಂತ ಒಂದು ಔಷಧಿಯನ್ನ ತಗೊಂಡು ಮಿಕ್ಸ್ ಮಾಡಿ ಎಗ್ರಾಸ್ನ ಹಾಕಿ ನಿಮಗ್ ತಿನ್ನಿಸ್ತಾರ. ನೀವು ಬಾಯಿ ಚಪ್ಪಸ್ ಮನೆಗೆ ಹೋಗ್ತೀರಿ. ಇವತ್ತು ಫಾಸ್ಟ್ ಫುಡ್ ಫಾಸ್ಟ್ ಡೆಡ್, ಫಾಸ್ಟ್ ಫುಡ್ ಫಾಸ್ಟ್ ಡೆಡ್.
ಬಿಟ್ಬಿಡ್ರಿ ಫಾಸ್ಟ್ ಫುಡ್ ಅದು. ಸುಡಾದ್ 3 ಮಂದಿಗಂತ, ಆರಿದ್ದು 6 ಮಂದಿಗಂತ. ನಿಧಾನವಾಗಿ ತಾಯಂದಿರದ್ರಲ್ಲಿ ಹೆಣ್ಮಕ್ಳು ಅಡಿಗೆ ಮಾಡ್ರಿ, ನೀವು ಉಣ್ರಿ, ನಮಗೂ ಉಣಿಸ್ರಿ. ನೀವೆಲ್ಲರೂ ಕರ್ಕೊಂಡು ಹೋಟೆಲ್ಗೆ ಹೋಗೋ ಸಂಸ್ಕೃತಿಯನ್ನು ಉಟ್ಕೋಬೇಡ್ರಿ. ನಮ್ಮದು ಹೋಟೆಲ್ ಸಂಸ್ಕೃತಿ ಎಲ್ಲ ನಮ್ಮ ದೇಶೀಯ ಸಂಸ್ಕೃತಿ, ನಮ್ಮ ದೇಶೀಯ ಆಹಾರ, ದೇಶೀಯ ಉಡುಗೆ, ದೇಶೀಯ ಚಿಂತನೆ ಇವತ್ತು ಬಹಳ ಅಗತ್ಯ. ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯ ಸಿಕಂದರ್ ದನ್ನೂರ್ ವಹಿಸಿದ್ದರು. ಕಾಲೇಜಿನ ಬುದಾನಿ ರಮೇಶ್ ಓಜ್ವಾಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಇದ್ದರು. ವಿವಿಧ ಘಟಕಗಳ ಮುಖ್ಯಸ್ಥರಾದ ಪ್ರೊಫೆಸರ್ ಸನವುಲ್ಲಾ ಮುಲ್ಲಾ, ಪ್ರೊಫೆಸರ್ ಎಂಎಂ ಲಕ್ಷ್ಮೀಶ, ಎಚ್ಎ ಕಟಗೂರ್, ಪ್ರೊಫೆಸರ್ ಎಲ್ಎಚ್ ಮಮದಾಪುರ್, ಪ್ರೊಫೆಸರ್ ಪ್ರದೀಪ್, ಪ್ರೊಫೆಸರ್ ಸುನಂದಾ ಬೂದಿಯಾಳ್ ಇದ್ದರು. ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಗುಲಾಬಿ ಕೊಟ್ಟು ಸ್ವಾಗತಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.